ಎಲ್ಲರಿಗೂ ನಮಸ್ಕಾರಗಳು. ನೀನು ನೀನಾಗಿ ಬದುಕಬೇಕು. ಯಾಕೆಂದ್ರೆ ಒಂದು ಕಲ್ಲು ಶಿಲೆ ಆದ್ರೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಅದೇ ಮೆಟ್ಟಿಲು ಆದ್ರೆ ತುಳಿದು ಚಪ್ಪಲಿ ಎಂದು ಬಿಡ್ತಾರೆ. ನಿನ್ನ ಜೀವನವೂ ಕೂಡ ಅದೇ ರೀತಿ. ನೀನು ಸಾಧಿಸಿ ತೋರಿಸಬೇಕು. ಕೆಲವೊಬ್ಬರಿಗೆ ಬಂಗಾರವೇ ದೊಡ್ಡದು ಎಂದು ಅಂದು ಬಿಡುತ್ತಾರೆ. ಆದರೆ ವಜ್ರದ ಬೆಲೆ ಅವರಿಗೆ ಗೊತ್ತಿರುವುದಿಲ್ಲ, ಗೊತ್ತಾಗೋದೂ ಇಲ್ಲ. ಅದಕ್ಕಾಗಿ ನಾನು ನನ್ನತನ ಉಳಿಸಿಕೊಂಡು ಬದುಕಬೇಕು. ನೀನು ಯಾವತ್ತು ಕೊನೆಯವರೆಗೂ ನೀನು ನೀನಾಗಿ ಬದುಕುವುದನ್ನು ಕಲಿಬೇಕು. ಇದನ್ನು ಜೀವನದಲ್ಲಿ ಈ ರೀತಿಯಾಗಿ ಬದುಕುವರು ಶಾಂತಿ ನೆಮ್ಮದಿಯಿಂದ ಜೀವಿಸುತ್ತಾರೆ. ಯಾವತ್ತಿಗೂ ಕೂಡ ಸುರಿದು ಹೋದ ಮಳೆ ಮತ್ತು ಜಾರಿ ಹೋದ ಸಮಯ ಸಿಗುವುದಿಲ್ಲ. ಇದ್ದಾಗಲೇ ಉಪಯೋಗ ಮಾಡಿಕೊಳ್ಳೋದನ್ನು ಕಲಿಬೇಕು. ಬೇರೆಯವರನ್ನ ಅತಿಯಾಗಿ ನಂಬ್ತೀಯ. ಹೀಗೆ ನಂಬುವುದರಿಂದ ನೀನು ಹಾಳಾಗ್ತೀಯ. ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಕೂಡ, ಯಾವುದು ಬಡಿದರೂ ಕೂಡ ಅದು ಶಬ್ದ ಮಾಡುತ್ತದೆ. ಆದರೆ ಒಂದು ಮನಸ್ಸು ಒಡೆದರೆ ಅದು ಮೌನವಾಗಿ ಉಳಿದು ಬಿಡುತ್ತದೆ. ಜನರು ನಮ್ಮನ್ನು ಎಷ್ಟು ತುಳಿದರೂ ಪರವಾಗಿಲ್ಲ, ಭಗವಂತ ನಮ್ಮನ್ನು ಸದಾ ಮೇಲೆತ್ತುತ್ತಲೇ ಇರುತ್ತಾನೆ. ಎಷ್ಟೇ ತಿದ್ದಿ ತೀಡಿದರೂ ಕೂಡ ನೀ ಸಾಗುತ್ತಿರುವ ರೇಖೆ ನೇರವಾಗಿ ಮೂಡುವುದಿಲ್ಲ. ಇದು ನಾನು ಬರೆದ ಹಣೆ ಬರಹಣ, ಇಲ್ಲ ನಾನೇ ಬರೆದುಕೊಂಡಿರುವ ಬದುಕಿನ ಬರಹಣ ಅಂತ ನೀನು ಕೇಳುವ ಪ್ರಶ್ನೆಯಾಗಿದೆ. ಭಯಪಟ್ಟು ಕುಳಿತರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಬೇಕು. ಗೆದ್ರೆ ಮುಂದಕ್ಕೆ, ಸೋತ್ರೆ ಮುಂದಿನ ಒಂದು ದಿನ ದಾರಿ ಹೇಗೆ ನಡಿಬೇಕು ಅಂತ ನಮಗೆ ಪಾಠ ಕಲಿಸುತ್ತದೆ. ನಮ್ಮಿಂದ ಲಾಭ ಇದೆ ಅಂತ ಅಂದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುನಾಗುತ್ತಾನೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೇ ಇದ್ದರೂ ಕೂಡ ಫಲ, ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಫಲವಿಲ್ಲ. ಪ್ರಯತ್ನ ಪಡುವುದಂತೂ ನಮ್ಮ ಕರ್ತವ್ಯ. ದುಃಖದ ದಿನಗಳು ಉರುಳಿ ಹೋಗುತ್ತೆ. ಯಾರಿಗೂ ಹೆದರಿ ಬದುಕಬೇಡಿ. ಈ ಪ್ರಪಂಚದಲ್ಲಿ ಭಗವಂತನ ಶಕ್ತಿ ಇರುವಾಗ ನೀವು ಯಾರಿಗೂ ಹೆದರಬೇಕಾಗಿಲ್ಲ, ಹೆದರುವ ಅವಶ್ಯಕತೆಯೂ ಇಲ್ಲ. ನೀವು ಯಾರ ಜೊತೆನೂ ಬಲವಂತವಾಗಿ ಬದುಕಬೇಡಿ. ಒಂಟಿಯಾದೆ ಎಂದು ಕೊರಗಬೇಡಿ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಭೂಮಿ ಆಕಾಶ ಎಲ್ಲರೂ ಒಂಟಿ. ಇವರೆಲ್ಲ ಒಂಟಿಗಳೇ. ಆದರೆ ಸೂರ್ಯ ಚಂದ್ರ ಜಗತ್ತಿಗೆ ಬೆಳಕನ್ನು ನೀಡುತ್ತಾರೆ. ಆಕಾಶ ಭೂಮಿ ಜಗತ್ತಿನ ಎರಡು ಭಾಗಗಳು. ಇವರಿಲ್ಲದೆ ಯಾರೂ ಇಲ್ಲ. ಒಂಟಿಯಾದಾಗಲೇ ನೀವು ಏನು, ನಿಮ್ಮ ಶಕ್ತಿ ಏನು ಅಂತ ಜಗತ್ತಿಗೆ ಅರ್ಥವಾಗುವುದು. ನಿಮ್ಮ ಸಾಮರ್ಥ್ಯ ಎಷ್ಟು ಅಂತ ನಿಮಗೆ ಕೂಡ ತಿಳಿಯುತ್ತದೆ. ನಿಮ್ಮ ಬದುಕಿಗೆ ನೀವು ಬೆಳಕಾಗಿ ಸಾಕು. ನಿಮ್ಮ ಬದುಕೇ ಧನ್ಯ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟವನ್ನು ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕು ಅದು ಹಾಗೇ ಆಗುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನಷ್ಟು ಬಲಶಾಲಿ ಇಲ್ಲಿ ಯಾರೂ ಇಲ್ಲ. ರಕ್ತ ಇಲ್ಲದೆ ದೇಹ ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆಯೇ ಶ್ರದ್ಧೆ ಮತ್ತು ಪ್ರಾರ್ಥನೆ ಇಲ್ಲದೆ ಆತ್ಮವು ಕೂಡ ಬದುಕಲು ಸಾಧ್ಯವೇ ಇಲ್ಲ. ಬೆಳಿಗ್ಗೆ ಎದ್ದಾಗ ದೃಢವಾದ ನಿರ್ಧಾರ ಇರಬೇಕು. ರಾತ್ರಿ ಮಲಗುವಾಗ ಆತ್ಮ ತೃಪ್ತಿ ಇರಬೇಕು. ಬಯಸಿದ್ದೆಲ್ಲ ಈಡೇರದೆ ಆದರೆ ಈ ಪ್ರಪಂಚದಲ್ಲಿ ಯಾರಿಗೂ ಆಸೆಗಳೇ ಇರುತ್ತಿರಲಿಲ್ಲ. ಬೆವರು ಸುರಿಸಿ ಗಳಿಸಿದ್ದಕ್ಕೆ ಬೆಲೆ ಹೆಚ್ಚಿರುತ್ತದೆ. ಈ ಸಮಯ ಅಮೂಲ್ಯವಾದದ್ದು. ವ್ಯರ್ಥಗೊಳಿಸುವ ಪ್ರತಿಯೊಂದು ಪ್ರಯತ್ನವು ನಿನ್ನನ್ನು ಬಡತನದ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಸಮಯವನ್ನು ಯಾವತ್ತೂ ವ್ಯರ್ಥ ಮಾಡಬೇಡಿ. ಯಶಸ್ಸು ಯಾವತ್ತು ನಿನ್ನನ್ನು ಹುಡುಕಿಕೊಂಡು ಬಂದು ಕಿರೀಟ ತೊಡಿಸುವುದಿಲ್ಲ. ಕಾದ ಹಂಚಿನ ಮೇಲೆ ಬಿದ್ದ ನೀರು ಆರಿ ಹೋಗುತ್ತದೆ. ಎಲೆ ಮೇಲೆ ಬಿದ್ದರೆ ನೀರು ಹೊಳೆಯುತ್ತದೆ. ಬದಲಾವಣೆ ಇಲ್ಲದೆ ಯಾವುದೇ ಪ್ರಗತಿಯಾಗಲು ಸಾಧ್ಯವಿಲ್ಲ. ಯಾರು ತನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದಿಲ್ಲವೋ ಅವರು ತಮ್ಮ ಜೀವನದಲ್ಲಿ ಏನೂ ಕೂಡ ಕಡಿದು ಕಟ್ಟಿ ಹಾಕಲು ಸಾಧ್ಯವಾಗುವುದಿಲ್ಲ. ಅಂದರೆ ಜೀವನದಲ್ಲಿ ಇಂಥವರು ಏನನ್ನೂ ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ. ಕೆಟ್ಟವರಿಂದನೂ ಕಲಿಯುವುದು ತುಂಬ ಇದೆ. ಏನೇನು ಮಾಡಬಾರದು ಎಂಬುದಕ್ಕೆ ಅವರು ನಮಗೆ ಉದಾಹರಣೆಯಾಗುತ್ತಾರೆ. ಎಲ್ಲರನ್ನು ಗಮನಿಸಿ ಕಲಿಯುವುದು ತುಂಬ ಇದೆ. ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ನೀನು ಬೆಳೆಯಬೇಕು ಅಂದರೆ ಕೆಲವೊಂದು ಸಲ ಕೆಳಗೆ ಬೀಳಲೇಬೇಕು. ಯಾಕೆಂದರೆ ಬದುಕಿನ ಶ್ರೇಷ್ಠ ಪಾಠಗಳು ತಿಳಿಯುವುದು ನೋವಿನಲ್ಲಿಯೇ ಇದೆ. ಯಾರ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಯಾಕೆಂದರೆ ಯಾರು ಯಾವಾಗ ಬದಲಾಗ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಎದೆಗೆ ಚೂರಿ ಹಾಕುವ ಶತ್ರುವುಗಳನ್ನು ನಂಬು. ಆದರೆ ನಿನ್ನ ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕುವವರನ್ನು ಯಾವತ್ತೂ ನಂಬಬೇಡ.
ನೋಯಿಸಿದವರನ್ನ ಎಂದಿಗೂ ಮರೆಯಬಾರದು. ನಮಗೆ ಬೆಲೆ ಕೊಡದವರ ಸನಿಹ ಕೂಡ ಸುಳಿಯಬಾರದು. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ಕೊಟ್ಟರೂ ವ್ಯರ್ಥ ಗೆಳೆಯ. ಹಾಗೆಯೇ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕೇಳಿದರೂ ಜೀವನವೇ ವ್ಯರ್ಥ. ಒಬ್ಬರಿಗೆ ಮೋಸ ಮಾಡಿ ಅತಿಯಾಗಿ ಮೆರೆಯಬೇಡ. ಏಕೆಂದರೆ ಸಮಯದ ಆಟ ಶುರುವಾದಾಗ ನಿನ್ನ ಭಯಾನಕವಾದ ಸರ್ವನಾಶವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಮರೆಯಬೇಡ, ದೇವರನ್ನು ನಂಬಿದವರು ಯಾವತ್ತೂ ಸೋಲಲ್ಲ. ನಿರಂತರವಾಗಿ ನೋವು ಅನುಭವಿಸಿದ ಮನುಷ್ಯ ಜೀವನದಲ್ಲಿ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತಾನೆ. ನೋವು ನಿನ್ನ ಹೃದಯದಲ್ಲಿ ಇರಲಿ, ಕಣ್ಣೀರಿನಲ್ಲಿ ಬೇಡ. ನೊಂದ ಹೃದಯದ ಕಣ್ಣೀರಿಗೆ ಬೆಂಕಿಯೇ ಸಾಕು. ನಿನ್ನ ನೋವಿಗೆ ಕಾರಣ ಆದವರನ್ನು ಸುಡಲು ನಿನ್ನ ನೋವಿನ ಕಣ್ಣೀರೇ ನಿನ್ನನ್ನು ಬದಲಿಸುತ್ತದೆ. ನಿನಗೂ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ನಿನ್ನ ಮೊದಲ ಪಾಠವೇ ಯಾರನ್ನ ನಂಬಬಾರದು ಎನ್ನುವುದು. ಸಮಯ ಎಲ್ಲವನ್ನು ಸರಿ ಮಾಡುತ್ತದೆ, ಆದರೆ ಕಾಯುವ ತಾಳ್ಮೆ ನಮಗೆ ಇರಬೇಕು. ತಾಳ್ಮೆ ಇದ್ದವರೇ ಖಂಡಿತ ಗೆಲ್ಲಲು ಸಾಧ್ಯ. ಭಗವಂತನ ಆಟ ಶುರುವಾದಾಗ ನಿಮ್ಮನ್ನು ತುಳಿದವರು ಸರ್ವನಾಶ ನೀವೇ ಮಾಡುವುದಕ್ಕೆ ಶಕ್ತರಾಗುತ್ತೀರಾ ಮತ್ತು ಅಂದೇ ನಿಮ್ಮ ಒಳ್ಳೆಯ ಸಮಯವು ಶುರುವಾಗುತ್ತದೆ. ನೀವು ಗೆಲ್ಲಬೇಕು ಎಂಬ ಆಸೆ ಛಲವನ್ನು ನಿಮ್ಮಲ್ಲಿ ಹುಟ್ಟಿಸುವುದೇ ನಿಮ್ಮ ಕಣ್ಣೀರು ಮತ್ತು ಅವಮಾನ, ಸೋಲುಗಳು. ನೆನಪಿನಲ್ಲಿಟ್ಟುಕೊಳ್ಳಿ ಎಂದು ಹೇಳುತ್ತಾ, ಯಾರೆಲ್ಲ ನಮ್ಮ ಭವಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಒತ್ತಿ ಎಂದು ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.